Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ, ಇವತ್ತು ನಾವು ಅಣ್ಣೆ ಸೊಪ್ಪಿನ ಸಾರು ಮಾಡೋಣ. ಅಣ್ಣೆ ಸೊಪ್ಪಿನ ಬಸ್ಸಾರು ಥರ ಸುಮ್ಮನೆ ಪದಾರ್ಥ ಥರ ಮಾಡ್ತೀನಿ. ಬಸ್ಕೊಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಹುಲ್ ಥರ ಇದೆ. ಅವ್ರು ಹಳ್ಳಿಲಿ ಕಿತ್ಕೊಬಂದಿರೋ ಸೊಪ್ಪು ಇದು. ನಮ್ಮನೆ ಪಕ್ಕ ಇದ್ದರು, ಗೀತಾ ಅವರಮ್ಮ ಅಂತ, ಶಿವರತ್ನ ಅವರು ಊರಿಂದ ತಂದಿದ್ರಂತೆ, ಕೊಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ತುಂಬೆ ಗಿಡ ಚಿಕ್ಕದಾಗಿರ್ತಾರ ಆ ಥರ ನೋಡ್ದಂಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದರಲ್ಲಿ ಹೂವು ಬಂದಿದೆ. ನೋಡಿ, ಇದೇನೇ ಅಣ್ಣೆ ಸೊಪ್ಪು. ಅಣ್ಣೆ ಸೊಪ್ಪು ಹೊಲದಲ್ಲಿ ಬೆಳೆದ್ರೆ ಮತ್ತೆ ಅದು ಬಿಟ್ಟು ಹೋಗೋದೇ ಇಲ್ಲ ಗಿಡ. ನೋಡಿ, ಅದಕ್ಕೆ ನಾನು 1.5 ಟೊಮಟೊ ತಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದು, ಒಂದು ಅರ್ಧ ಈರುಳ್ಳಿ. ಇದನ್ನು ಇದ್ರ ಜೊತೆನೇ ಬೇಯಿಸ್ಕೊತೀನಿ. ನೋಡಿ, ಇಷ್ಟು ಬೇಳೆ ತಗೊಂಡಿದ್ದೀನಿ. ಈ ಬೇಳೆನೂ ಇದು ಸೊಪ್ಪು ಬೇಯಿಸ್ಕೊಳ್ಳೋಣ. ಫಸ್ಟು ನಾನು ಬೇಳೆ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿಗೆ ಹೆಜ್ಜಿಟ್ಟಿದ್ದೀನಿ, ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಇಟ್ಟಿದ್ದೀನಿ. ನಾನು ಇದು ಬೇಯಿಸ್ಬಿಟ್ಟು ಇದನ್ನೇ ತೆಗೆದ್ಬಿಟ್ಟು ಕೈಯಲ್ಲಾದರೂ ಕಿವುಚ್ಬೋದು, ಇಲ್ಲ ಮಿಕ್ಸಿಗೆ ಹಾಕ್ಬೋದು. ಆದರೂ ನೀರೆಲ್ಲ ಇದಕ್ಕೆ ಹಾಕಿದ್ರೆ ಆಯ್ತು ಅಷ್ಟೇ. ಹಾಗೆ ಲಕ್ಷ್ಮಿ ಅವರು ಬಂದಿದ್ದರು ಹಬ್ಬದ್ದು. ನೆನ್ನೆ ನೋಡಿ ಕಜ್ಜಾಯ ಮಾಡ್ಕೊಬಂದಿದ್ರು. ಒಳ್ಳೆ ಬಿಸಿ ಬಿಸಿ ಇತ್ತು, ತುಂಬಾ ಚೆನ್ನಾಗಿದ್ದಾವೆ ಕಜ್ಜಾಯ. ನಾನು ತಿಂದು ನೋಡಿದೆ, ಒಂದು ತುಂಬ ಚೆನ್ನಾಗಿದೆ. ಊರಿಂದ ಮತ್ತು ಕಜ್ಜಾಯ ಮತ್ತು ಇದು ಉದ್ದಿನೊಡೆ ತಂದಿದ್ದರು. ಉದ್ದಿನೊಡೆ ಬಿಸಿ ಬಿಸಿ. ನೋಡಿ, ಕಾಜು ಬರ್ಫಿ ಇದು ದಿಲ್ಲನ್ ಫ್ರೆಂಡು ಕೊಟ್ಟಿದ್ದು, ನನ್ನ ಮಗಳ ಫ್ರೆಂಡು. ಅವರು ಹಬ್ಬ ಮಾಡ್ತಾರಲ್ಲ ಸೇಟುಗಳು, ತುಂಬಾ ಚೆನ್ನಾಗಿರೋ ಸ್ವೀಟ್ ಕೊಟ್ಟಿದ್ದಾರೆ. ಕಾಜು ಬರ್ಫಿನ ಹಬ್ಬಕ್ಕೆ ಮೊನ್ನೆ ಭಾನುವಾರ ಕೊಟ್ಟಿದ್ದರು, ನಾನು ತೋರಿಸಿರಲಿಲ್ಲ. ಇದು ಮತ್ತು ಇನ್ನೊಂದು ಬಾಕ್ಸ್ ಅದೆಲ್ಲ ಇಟ್ಟೋಗಿದ್ದಾಳೆ. 2 ಬಾಕ್ಸು ಸ್ವೀಟ್ ಕೊಟ್ಟಿದ್ಲು ಅವಳು, ದಿಲ್ಲನ್ ಫ್ರೆಂಡು. ಕಜ್ಜಾಯನೂ ಅಷ್ಟೇ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಅವರು ಊರಿಂದ ಇಟ್ಟು ತಂದು ಇಲ್ಲೇ ಮನೇಲಿ ಮಾಡಿದ್ರಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇವತ್ತಾದ್ರೂ ಎಷ್ಟು ಸ್ಮೂತಾಗಿದೆ ಕಜ್ಜಾಯ, ತುಂಬ ಚೆನ್ನಾಗಿದ್ದಾವೆ. ನಾವು ಬೇಳೆ ತೊಳೆದು ಅದಕ್ಕೆ ಹಾಕ್ತೀನಿ, ಸೊಪ್ಪು ಮತ್ತು ಬೇಳೆ ಹಾಕ್ತೀನಿ ಅದಕ್ಕೆ ಕುಕ್ಕರಿಗೆ. ನೋಡಿ, ಬೇಳೆನ ನಾನು ಫಸ್ಟ್ ಒಂದು ಕೂಗಿಸಿದ್ದೀನಿ, ಆಮೇಲೆ ಸೊಪ್ಪು ಹಾಕಬೇಕು. ನೋಡಿ, ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಈ ಸೊಪ್ಪು ಬೆಂದೋಗುತ್ತೆ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸೊಪ್ಪು, ತುಂಬಾ ಫ್ರೆಶ್ ಆಗಿದೆ. ಅಣ್ಣೆ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ, ಹಳ್ಳಿಯಲ್ಲಿ ಮತ್ತು ಸಿಟಿಲೂ ಮಾರ್ತಾರೆ. ನಾನು ಇದಕ್ಕೆ 1.5 ಟೊಮೊಟೊ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿನ. ಇದು ಸುಮ್ಮನೆ ಹಾಗೆ ಸ್ವಲ್ಪ ಕೂಗ್ಸೋದೇನು ಬೇಡ, ಸುಮ್ಮನೆ ಈ ಥರ ಬೇಯಲಿ, ವಿಷಲ್ಲೇನು ಬೇಡ. ನಾನು ಇದ್ರ ಜೊತೆ ಮುದ್ದೆ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಕೊಟ್ಟಿದ್ರು ಸೊಪ್ಪು, ನಾನು ಸ್ವಲ್ಪ ಬೇಯಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊಪ್ಪನ್ನ. ಅದು ಮಾನಸಿ ಕೊಟ್ಟಿದ್ದು ಸ್ವೀಟು. ನಾನು ದೀಪಾವಳಿ ಸ್ವೀಟ್ ಕೊಟ್ಟಿಲ್ವಾ ಅಂತ ಇದು ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಅವ್ರು ಕೊಟ್ಟು ಕಳಿಸಿದ್ದಾಳೆ 2 ಬಾಕ್ಸು. ನೋಡಿ, ಇದು ಬೇಯೋ ಅಷ್ಟರೊಳಗೆ ನಾನು ಮುದ್ದೆ ತಿರುಗ್ಕೊಳ್ತೀನಿ, ಮುದ್ದೆ ರೆಡಿ ಆಗುತ್ತೆ ಅಷ್ಟರೊಳಗೆ. ನೋಡಿ, ಇದು ಬೆಂದಿದೆ, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಟೊಮೊಟೊ ಎಲ್ಲ ತಗೊಳ್ಳೋಣ ಬೇರೆ ಪಾತ್ರೆಗೆ. ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ನೋಡಿ, ಇದನ್ನು ಅಷ್ಟೇ ನಾನು ಇದೇ ಪಾತ್ರೆಗೆ ನೀರು ಬಸ್ಕೊಳ್ತೀನಿ ಅದಕ್ಕೇನೆ. ನೋಡಿ, ಬೇಳೆ ಫಸ್ಟ್ ಬೇಯಿಸಿದ್ದಕ್ಕೆ ಚೆನ್ನಾಗಿ ಬೆಂದಿದೆ, ಇಲ್ಲಾಂದರೆ ಸೊಪ್ಪೆಲ್ಲ ಕಲಸೋಗುತ್ತೆ. ಇದೆ ಹಂಗೆ ಸೊಪ್ಪು ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಡಿಮೆ ಆಗಿದೆ ಸೊಪ್ಪು. ಇದು ಹಂಗೇನೆ ಒಗ್ಗರಣೆ ಹಾಕ್ತೀನಿ ನಾನು. ನೋಡಿ, ಬರೀ ಇಷ್ಟರಲ್ಲೇ ಸಾರು ಮಾಡೋದು. ಇದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ನಾನು. ಖಾರ ಪುಡಿ ತಗೊಂಡಿಲ್ಲ, ತೋರಿಸ್ತೀನಿ ನಾನು.
ಇದು ಸ್ವಲ್ಪ ಆರಲಿ ಇದು. ನೋಡಿ ಅದು ನೀರು ಬೇರೆ ಬಸ್ಕೊಬಿಟ್ಟು ಇದನ್ನು ಈ ಥರ ಸೌಟಲ್ಲಿ ಈ ಥರ ಇದು ಮಾಡಿದ್ರಾಯ್ತು. ಈ ಥರ ಸಾರು ನಮ್ಮ ಅಮ್ಮ ಮಾಡೋದು, ಬೆರಕೆ ಸೊಪ್ಪಲ್ಲೆಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಮಲ್ಲಿ ಬಾಣಂತಿಯರಿದ್ದರೆ ಈ ಥರ ಮಾಡಿಕೊಡ್ರಿ, ತುಂಬಾ ಚೆನ್ನಾಗಿ ಅನ್ನ ಎಲ್ಲ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಈ ಸಾರು. ನನ್ನ ಮಗಳು ಬಾಣಂತಿಗೆ ನಮ್ಮಮ್ಮ ಈ ಥರ ಮಾಡೋದು, ನಾನು ಅವಾಗ ನೋಡ್ಕೊಂಡಿದ್ದೆ. ಈ ಥರ 3 ಐಟಮ್ ಬೇಯಾಕ್ಬಿಟ್ಟು ಇದಕ್ಕೆ ಖಾರ ಪುಡಿ ಹಾಕಿದ್ರಾಯ್ತು. ಮೆಣಸಿನ್ಕಾಯಿ ಹಾಕ್ಬಾರ್ದು, ಹಸಿರು ಮೆಣಸಿನ್ಕಾಯಿ ಹಾಕ್ಬಾರ್ದು. ಇದಕ್ಕೆ ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ನೋಡಿ ಇಷ್ಟು ಖಾರ ಪುಡಿ ಹಾಕ್ತೀನಿ. 1 ಸ್ಪೂನ್ ಸಾಕು, 1 ಸ್ಪೂನು ಒಂಚೂರು ಹಾಕಿದ್ರೆ ಸಾಕು. ಒಂಚೂರು ಧನಿಯಾ ಪುಡಿ, ಜಾಸ್ತಿ ಬೇಡ, ನೋಡಿ ಇಷ್ಟು ಧನಿಯಾ ಪುಡಿ ಸಾಕು, ಎಷ್ಟು ಧನಿಯಾ ಪುಡಿ ಸಾಕು. ಅದು ಟೇಸ್ಟಿಗೋಸ್ಕರ. ನೀವು ಹುಣ್ಸೆಹಣ್ಣು ಬೇಕಂದರೆ ಹಾಕ್ಬೋದು, ನಾನು ಹುಣ್ಸೆಹಣ್ಣು ಹಾಕ್ತಾಯಿಲ್ಲ. ಇಲ್ಲಿ 1.5 ತಗೊಂಡಿದ್ದೀನಿ ಟೊಮೊಟೊ, ಅದಕ್ಕೋಸ್ಕರ ನಾನು ಹುಣ್ಸೆಹಣ್ಣು ಬೇಡ. ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸಾರಿಗೆ. ನೋಡಿ ಇಷ್ಟೇ ಚಿಕ್ಕ ತಪ್ಪಲಿ ನಾನು ಮಾಡ್ತಾ ಇರೋದು, ಅದಕ್ಕೋಸ್ಕರ ಸ್ವಲ್ಪನೇ ಖಾರ ಪುಡಿ ಸಾಕು. ತುಂಬ ಖಾರ ಆದ್ರೂ ತಿನ್ನೋಕ್ಕಾಗಲ್ಲ. ಖಾರ ಬೇಕಂದವರು ಜಾಸ್ತಿ ಹಾಕ್ಬೋದು. ಈ ಥರ ಎಲ್ಲ ಬೇಯಿಸ್ಕೊಬಿಟ್ಟು ಇದನ್ನು ತಗೊಂಡು ಅದ್ರ ನೀರಲ್ಲಿ ಮಾತ್ರ ಸಾರು ಮಾಡಿದ್ರೆ ಆಯಿತು. ಸೊಪ್ಪಿಗೆ ಒಗ್ಗರಣೆ ಹಾಕಿದ್ರಾಯ್ತು. ನಾನು ಸೊಪ್ಪು ಒಗ್ಗರಣೆ ಹಾಕೋತೀನಿ ಈ ಕಡೆ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕೋಣ, ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ನಾನು ಸೊಪ್ಪಿಗೆ 1 ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಸೊಪ್ಪು ಒಗ್ಗರಣೆಗೆ ನಾನು ಸ್ವಲ್ಪ ಕಾಯೆಲ್ಲ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸಾಸಿವೆ ಹಾಕೋಣ ಸ್ವಲ್ಪ, ಇದಕ್ಕೂ ಹಾಕ್ತೀನಿ ಸ್ವಲ್ಪ ಸಾಸಿವೆ. ನೋಡಿ ಈ ಸೊಪ್ಪು ನೀರು ಇತ್ತಲ್ಲ, ಇದಕ್ಕೆ ಈ ಪಾತ್ರೆಗೆ ಹಾಕ್ತೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೋಣ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು. ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಬೇಯಲಿ. ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಹಾಕಬೇಕು ನಾವು. ನಾನು ಸೊಪ್ಪಿಗೂ ಕೂಡ ಒಗ್ಗರಣೆ ಹಾಕೋತೀನಿ. ಎಣ್ಣೆ ಸೊಪ್ಪು ತುಂಬ ಚೆನ್ನಾಗಿ ಬೆಂದೋಗಿದೆ, ಅದು ಎಳೆಯದಿತ್ತಲ್ಲ ಸೊಪ್ಪು, ಅವ್ರು ರಾಗಿ ಹೊಲದಲ್ಲಿ ಕಿತ್ಕೊಬಂದಿರೋದು. ಹಳ್ಳಿ ಕಡೆ ಸಿಗುತ್ತೆ ತುಂಬ, ಇಲ್ಲೆಲ್ಲ ದುಡ್ಡು ಕೊಟ್ಟು ತಿನ್ಬೇಕಲ್ಲ, ಸಿಟಿ ಕಡೆ ಎಲ್ಲ ದುಡ್ಡು ಕೊಟ್ಟರೆ ಸಿಗೋದು. ಅವ್ರು ಊರಿಂದ ತಂದಿರೋಕ್ಕೆ ಕೊಟ್ಟಿದ್ದರು. ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ ಕಾಶಿ ಸೊಪ್ಪು, ಅದು ಇನ್ನೊಂದು ದಿವಸ ಮಾಡ್ತೀನಿ ನಾನು. ಊರಿಂದ ತಂದಿದ್ರಂತೆ ಕಾಶಿ ಸೊಪ್ಪು ಮತ್ತು ಬದನೆಕಾಯಿ ಕೊಟ್ಟಿದ್ದಾರೆ ಅವರು. ನೋಡಿ ಇದಾಗಿದೆ, ಇದು ಹಾಕೋಣ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ನಾನು ಹೇಳಿದ್ನಲ್ಲ ಹುಣಸೆಹಣ್ಣು ಬೇಕಾದ್ರೆ ಹಾಕ್ರಿ, ನಾನು ಹುಣಸೆಹಣ್ಣು ಹಾಕ್ತಾಯಿಲ್ಲ ಇಲ್ಲಿ. ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಸಾರಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಆಗಿದೆ. ಈ ಸೊಪ್ಪಿಗೆ ನಾನು ಮತ್ತೆ ಉಪ್ಪು ಹಾಕ್ತಾ ಇಲ್ಲ, ಉಪ್ಪಾಗುತ್ತೆ ಆಮೇಲೆ. ನೋಡಿ ಕಾಯಿ ತುರಿ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಸೊಪ್ಪಿನ ಪಲ್ಯ ಮಾಡಬೇಕಾದ್ರೂ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಅದು ಟೇಸ್ಟ್ ಇರೋದು, ತುಂಬ ರುಚಿ ಕೊಡುತ್ತೆ. ನೋಡಿ
ನೋಡಿ ರೆಡಿ ಆಯಿತು. ಸಾರು ರೆಡಿ ಆದರೆ ಆಯಿತು. ನೋಡಿ ಸಾರು ಕುದೀತಾ ಇದೆ. ಇಲ್ಲಿ ಸೊಪ್ಪು ರೆಡಿ ಆಯಿತು. ನೋಡಿ ಇಷ್ಟೇ ಆಗಿರೋದು, ಅಷ್ಟು ಸೊಪ್ಪು ಹಾಕಿ. ನನಗಿಲ್ಲಿ ಒಗ್ಗರಣೆಗೆ ಜೀರಿಗೆ ಹಾಕಕ್ಕೆ ಮರ್ತೋಯ್ತು, ನೀವು ಹಾಕ್ರಿ. ನೀವು ಸಾರು ಮಾಡುವಾಗ ಈ ಥರ ಜೀರಿಗೆ ನಾನು ತೋರಿಸಿದ್ದೆ, ಆದರೆ ಒಗ್ಗರಣೆಗೆ ಹಾಕೋದು ಮರ್ತೋಗಿದೆ. ಮತ್ತೆ ಹಾಕಿದ್ರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ, ಚೆನ್ನಾಗಿರಲ್ಲ. ನೋಡಿ ಇದಾಗಿದೆ. ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಅದಾಗಿದೆ ಸಾರು. ನೋಡಿ ಹಣ್ಣೆ ಸೊಪ್ಪಿನ ಸಾರು ಮತ್ತು ಅದ್ರ ಪಲ್ಯ ಮುದ್ದೆ ರೆಡಿಯಾಗಿದೆ. ಹೇಗಿದೆ ಅಂತ ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಬಿಸಿ ಬಿಸಿ ಇದೆ. ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ರಿ. ನಾನು ಊಟ ಮಾಡಿ ಮುಗಿಸ್ತೀನಿ. ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಒಂದೊಂದು ಲೈಕ್ ಕೊಡಿ. ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಫುಲ್ ವಿಡಿಯೋ ವಾಚ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.